ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮರಿ ಯೂಟ್ಯೂಬ್ ಚಾನಲ್. ಇವತ್ತು ನಂದು 13ನೇ ವಿಡಿಯೋ ಚಾಲು ಆಗೈತಿ. ಇವತ್ತು ನಾವು ಲಡ್ಡು ಮುತ್ಯಾನ ಗುಡಿಗೆ ಬಂದೀವಿ. ಬರ್ರಿ ಒಳಗೆ ಹೋಗೋಣ ನೋಡು. ಒಳಗೆ ಹೋಗೋಕೆ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಲೈನ್ ಬರ್ದಾರ. ಏನು ಬರ್ದಾರ ನೋಡ್ರಿ, ಬಾಗಲಕೋಟೆಯ ಭಗವಂತ ಅಂತ ಬರ್ದಾರ. ನಿಜ ಬಾಗಲಕೋಟೆ ಭಗವಂತ ಅಂದ್ರೆ ನಮ್ಮ ಲಡ್ಡು ಮುತ್ಯಾರಿ. ಲಡ್ಡು ಮುತ್ಯಾರ ಅವತಾರ ಬಾಳೈತಿ ಕತೆ ಮಾಡಿ ಹೇಳಿದರ. ಲಡ್ಡು ಮುತ್ಯಾರ ಅವತಾರ ಬಾಳೈತಿ ಕತೆ ಮಾಡಿ ಹೇಳಿದರ. ಬಾಗಲಕೋಟೆಯ ಸೀಮಿಕೆರಿ ಸೀಮ್ಯಾಗ ನೆಲೆಸಿದ ದೇವರ, ಅವರೇ ಲಡ್ಡು ಮುತ್ಯಾರ ಭಕ್ತರ ಮನೆಯ ಬೆಳಗ್ಯಾರ. ಲಡ್ಡು ಮುತ್ಯಾರ ಅವತಾರ ಬಾಳೈತಿ ಕತೆ ಮಾಡಿ ಹೇಳಿದರ. ಬಾಗಲಕೋಟೆಯ ಸೀಮಿಕೆರಿ ಸೀಮ್ಯಾಗ ನೆಲೆಸಿದ ದೇವರ, ಅವರೇ ಲಡ್ಡು ಮುತ್ಯಾರ ಭಕ್ತರ ಮನೆಯ ಬೆಳಗ್ಯಾರ. ಜಾತ್ರೆ ದಿನ ಅಂತರೂ ಭಾಳ ಅಂದ್ರೆ ಭಾಳ ಗದ್ಲಿ ಇರ್ತೈತಿ ಇಲ್ಲಿ. ಆದರೆ ಇವತ್ತು ಯಾರೂ ಇಲ್ಲ, ನಾವು ಅಷ್ಟೇ ಬಂದೀವಿ. ವಿಡಿಯೋ ಮಾಡ್ಬೇಕಂತ ಬಂದಿದ್ವಿ ಲಡ್ಡು ಮುತ್ಯಾಂದ. ಈ ಜಾತ್ರೆ ರಕ್ಷಾಬಂಧನ ಇರುತ್ತಲ್ರಿ, ಆವತ್ತು ರಕ್ಷಾಬಂಧನ ಹಬ್ಬದ ದಿನಾನ ಜಾತ್ರೆನೂ ಇರುತ್ತೆ. ನಮ್ಮ ಅಣ್ಣಂದ್ರೆಲ್ಲ ರಾಖಿ ಕಟ್ಟಿದ ರೊಕ್ಕ ಕೊಡ್ತಾರಲ್ಲ, ಅದ ರೊಕ್ಕ ತಗೊಂಡು ನಾವಿಲ್ಲಿ ಜಾತ್ರೆ ಮಾಡಕ್ಕೆ ಬರ್ತೀವಿ. ಬರ್ರಿ ನೋಡು ಒಳಗೆ ಹೋಗಿ. ಇವರ ನೋಡ್ರಿ ಲಡ್ಡು ಮುತ್ಯಾರ. ಸ್ವಲ್ಪ ಅಜ್ಜಾರ ಬಗ್ಗೆ ನೋಡ್ರಿ. ನಮ್ದಿಲ್ಲ ಆಂಡಿ ಅಜ್ಜಾರ ಪವಾಡ ಬಗ್ಗೆ ಹೇಳ್ರಿ. ಲಡ್ಡು ಬೀಸಿದ್ರ ಮಳೆ ಹಾಂ ಪೂಜೆ ಮಾಡ್ತೀವಿ. ಯಾರ ಅಂಗಡಿ ಹೋಗೋದಾರೆಲ್ಲ ತಗೊಂಡು ಅವ್ರಿಗೆ ಏನೋ ತಿಂಡಿ ತಿಂದು ಯಾರಿಗೂ ಚೀಲು ತಟ್ಬೇಕಂತ ಯಾರಿಗೆ ಯಾರು ತಪ್ಪಿಕೊಂಡು ಜನ ಎಷ್ಟೋ ಮಂದಿ ಇದ್ದಾರೆ, ನೆನೆಸ್ತಾರೆ ಜನ. ಮದುವೆ ಆಗಿತ್ತು ಮನೆಯಾಗ ಗಂಡ ಹೆಂಡತಿ ಕೂಡುವಾಗ ಸರಿಗೆ ಹಾಲು ತಂದಿರ್ತಾರೆ ಹೆಂಡತಿ, ಹಾಲು ಹೊಡೆದು ಹಿಂಗೆ ಹರ್ಕೊಂಡು ಬಂದ್ಬಿಟ್ರು. ಅವ್ರನ್ನ ಬಿಟ್ಟು ಬಂದಾರ್ರಿ ಏನ್ರಿ? ಇವರು ಅದು ಇವ್ರ ಧ್ಯಾನ ಇದ್ದಾಗ ಅವ್ರು ₹2 ನೋಡಿಲ್ಲ, ಅವ್ರು ಬಂದ್ಬಿಟ್ಟು ಬಿಟ್ಟು ಬಂದು ಇಲ್ಲೇ ಗದ್ನಿಕೇರಿ ಬಾಗಲಕೋಟೆ ಹಾಗೂ ವಯಸ್ಸಿನ ಮಕ್ಕಳು ಜಮಖಂಡಿ ದುಗುಳೆ ಗುಡ್ಡ ಇಲ್ಲೆಲ್ಲ ಹೊಳೆ ಆಗೋದು ಎಲ್ಲ ತಿರುಗಾಡಿ ದುಗುಳೆ ಮಕ್ಕ ತಿರುಗಾಡಿ ಪವಾಡ ಮಾಡಿ ಇಲ್ಲೇ ಅವ್ರಿಗೆ ಜಗ ಕೊಟ್ಟು ಕೆಳಗೆ ಗಟ್ಟಿ ಬೈತಿ ಆದ್ಮೇಲೆ ಇರ್ತೀವಿ ಗಟ್ಟಿ ಬೈತಿ. ಮಳೆ ಬಂದ್ರೆ ಅಲ್ಲೆಲ್ಲ ಬಾಗಲಕೋಟೊಳಗೆ ಅದು ಎಲ್ಲಿ ಆಗೈತನ ಈಗ ಅದು ಬರುವಾಗ ಅದು ಎಲ್ಲಿಂದ ಬಂದಾನ ನೀವು ಇವ್ರನ್ನ ಜೀವಂತವಾಗಿದ್ದಾಗ ನೋಡಿ ನಾವು ಸಣ್ಣವಾಗಿದ್ದಾಗ ನೋಡಿ. ಅದೆಲ್ಲೇ ಬಂದಾಗ ಮಳೆ ಆಗತ್ತಿತ್ತಂತ ಜೊತೆ ಅಂಗಿ ಅದೊಂದು ಮನುಷ್ಯ ಅವ್ರ ಮಾತು ಪರೀಕ್ಷೆ ಒಂದು ಕಟ್ಟಿರ್ತೈತೆ. ಅದು ಆಲದ ಗಿಡ ಇರ್ತೈತು, ಆಲಿ ಗಿಡ ಗೊತ್ತಿಲ್ಲ ನೋಡಿಯಾ. ಆಗ ಹಿಂಗೆ ಕುಂತಿರ್ತಾನೆ, ಒಳ್ಳೆ ತನ್ನ ಅದೊಂದು ಬನಿಯನ್ನು ಕಳೆದು ಅವ್ನು ಹಚ್ಚಿ ಒಳ್ಳೆ ನೋಡ್ಕೊಂಡು ತಟ್ಟಿಸ್ಕೊತ ಹಿಂಗೆ ಮುಂದೆ ಕಟ್ಕೊಂಡು ಅದ ತಟ್ಟ ಸುತ್ಕೊಂಡು ಸ್ವಂತ ಊರು ಇದೆ ತೆಗ್ಗಿ ಸಿಕ್ಕಾಪುರ. ಹಾಂ, ಅಲ್ಲಿ ಮೂರ್ತಿ ಐತಿ ಎಡಗಡೆ ಬರ್ತಾರೆ ಕೃಷ್ಣಾಳ ಅಲ್ಲಿ ಬರ್ತಾ ನೋಡಿ ಬೀಳಿಗೆ ಸಾರಿ. ಹಾಂ, ಅಲ್ಲಿ ಮುಂದೆ ಗಲಗಲಿ ಬರ್ತಾವೆ. ಹಾಂ, ಕೊನ್ನೂರು ಫಸ್ಟಿಗೆ ಹತ್ತೈತಿ ಮುಂದೆ ಗಲಗಲಿ ಅವು ಹೌದಲ್ಲ, ಕೃಷ್ಣಾಳ ಬರ್ತೈತಿ. ಅದು ತೆಗ್ಗಿ ಸಿಕ್ಕಾಪುರ ಅದು ಎಡಗಡೆ ಐತೆ ಒಂದು ಮೂರ್ತಿ ಕಟ್ಟೆ ನೋಡಿ ಹಾಕ್ತಾರೆ. ಇವೊಂದು ಮೂರ್ತಿ ಐತಿ ಅಲ್ಲಿ ಐತಿ ಎಡಕ್ಕೆ ಎಡಭಾಗನೂ ಐತಿ, ಅದು ಮೂರ್ತಿನೇ ಐತಿ. ನಿಮ್ಮ ಹೆಸರೇನು? ಹನುಮಂತ. ಇಷ್ಟೊತ್ತನ ನಮ್ಗೆ ಹನುಮಂತ ಮುತ್ಯಾರ ಲಡ್ಡು ಮುತ್ಯಾನ ಬಗ್ಗೆ ಭಾಳ ಹೇಳಿದ್ರ, ಥ್ಯಾಂಕ್ಸ್ ರೀ. ಮತ್ತು ಅಲ್ಲಿ
ಒಬ್ಬ ಕಾಲಿಲ್ಲ ನಾನು ದೊಡ್ಡ ಮುತ್ತಿನ ಮರಿ ಅಂತೇಳಿ ಎಲ್ಲಿ ಬೇಕಲ್ಲಿ ರೊಕ್ಕ ಇರಿಸೋದು, ಎಲ್ಲಿ ಬೇಕಲ್ಲಿ ಇದನ್ನ ಇರಿಸೋದು ಮಾಡಿ ಅವನು ಮೊಬೈಲಾಗಿ ಬಿಟ್ಟಿದ್ದು. ಮೊಬೈಲಿಗೆ ಬಿಟ್ಟಿಂದ ನಿಜವಾಗಿ ಲಡ್ಡು ಮುತ್ಯ ಇದೇ ಅದ ಮುತ್ಯ, ಬೇರೆ ಕಡೆ ಎಲ್ಲಿಲ್ಲ. ನಿಜವಾಗಿ ಲಡ್ಡು ಮುತ್ಯ ಇಲ್ಲೇ ಅದನ. ಮಾಡಕ್ಕೆ ಹೋಗೋದು ಕಾಪು ಪುಡಿ ಅಂತೇಳಿ ಈ ಬಾಗಲಕೋಟೆ ಮುಂದಿನ ಒಂದು ಇದು ವಿಡಿಯೋ ಮಾಡಿದ್ರು ಪೂರ. ನೀವು ಹೆಂಗೆ ಬಂದು ನೀವು ವಿಡಿಯೋ ಮಾಡಿ ಫೋಟೋ ಕ್ಯಾಮ್ರಾ ತಂದಿಂದ ಇಲ್ಲಿನ ಆಶೀರ್ವಾದ ನಾನು ಅವ್ರು ಮತ್ತೆ ಬಂದು ಇದನ್ನು ಎಲ್ಲಿಗೆ ಬಂದ ಹೆಂಗಿಲ್ಲ, ಹೆಂಗೆ ಹೊಳ್ಯಾಗ ಬಂದ, ಹೆಂಗೆ ಅಂಗಡಿಯಾಗ ಬಿಟ್ಟ ಅವನು ಒಬ್ಬ ತಟ್ಟು ಸುಟ್ಕೊಂಡು ಅವರು ಸಿನಿಮಾ ಮಾಡಿ ತೋರಿಸಿರೋದು. ನಾನು ಲಡ್ಡು ಮುತ್ತಂದು ಪಾದ ಮುಟ್ಟು ನಮಸ್ಕಾರ ಮಾಡ್ಬೇಕಂಥೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಒಳಗೋಗಿ ಲಡ್ಡು ಮುತ್ತನ ಪಾದ ಹಿಡಿದ ನಮಸ್ಕಾರ ಮಾಡಿದ್ನಿ. ಹಂಗೆ ನನ್ನ ತಂಗಿನೂ ಹೋಗಿ ನಮಸ್ಕಾರ ಮಾಡಿ ಬಂದಳು. ನಾವಿಲ್ಲಿ ಮುತ್ಯಾರ ಗದ್ಗಿಗೆ ಹೊಂಟೀವಿ. ಈಗ ಇಲ್ಲಿ ತೆಳಗೈತಿ ಮುತ್ಯಾರ ಗದ್ಗೆ ಹೊಂಟೀವಿ. ಇದ ನೋಡ್ರಿ ಮುತ್ಯಾರ ಗದ್ಗೆ. ಇದು ಲಡ್ಡು ಮುತ್ಯಾರ ಲಡ್ಡು ಅಂತ ಹೇಳ್ರಿ. ಇದನ್ನ ಈ ಥರ ಬೆನ್ನಿಗೆ ಬಡ್ಕೊಂಡ್ರೆ ಎಲ್ಲ ಪಾಪ ಕಳಿತೈತಿ. ಇಲ್ಲೆಲ್ಲ ಅನ್ನ ಪ್ರಸಾದ ಜಾಗ ಐತಿ, ಸಭಾಭವನ ಐತಿ. ಜಾತ್ರೆ ದಿನ ಇಲ್ಲೆಲ್ಲ ಡೊಳ್ಳಿನ ಪದಾರ್ಥ ಇರ್ತಾವ. ನೀವು ಬರ್ರಿ, ರಕ್ಷಾಬಂಧನ ಹಬ್ಬದ ದಿನನ ಇಲ್ಲಿ ಜಾತ್ರೆ ಇರುತ್ತೆ ನೋಡ್ರಿ. ಮದುವೆಗೂ ಇದು ಒಂದು ಒಳ್ಳೆ ಪ್ಲೇಸ್ ಇದ್ದಂಗೆ. ಇಲ್ಲಿ ಲಡ್ಡು ಮುತ್ತನ ದೇವಸ್ಥಾನಕ್ಕೆ ಬಂದಿದ್ವಿ. ನಿಜ ಅಂದ್ರೆ ನಮ್ಮ ಅಪ್ಪಂದ್ರ ಕಾಲದಾಗ ನಿಜವಾಗಿ ನಡೆದಾಡೋ ದೇವ್ರಂತ ಹೇಳ್ಬೋದು ಅವರಿಗೆ. ಅವ್ರು ಇನ್ನೂ ಜೀವಂತವಾಗಿದ್ದರು. ಈಗೀಗ ಅವರ ಐಕ್ಯವಾಗ್ಯಾರ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಲ್ಲಿ ಗಣೇಶ ದೇವಸ್ಥಾನ ಅಂತ ಐತಿ. ಅದು ಈಗ ಓಪನ್ ಆಗಿಲ್ಲ, ಡೋರ್ ಹಾಕೈತಿ. ಬಟ್ ಗಣೇಶ ದೇವಸ್ಥಾನ ಯಾಕಪ್ಪ ಅಂತಂದ್ರೆ ಈ ಲಡ್ಡು ಮುತ್ಯಾಗ ಗಣೇಶನ ಬೆಂಬಲನ ಜಾಸ್ತಿ, ಗಣೇಶನ ಆಸರ. ಹಾಗಾಗಿ ಇಲ್ಲಿ ಗಣೇಶ ದೇವಸ್ಥಾನ ನಿರ್ಮಾಣವಾಗೈತಿ. ನಾವು ಎಲ್ಲ ಸಣ್ಣ ಚಾನಲ್ದವರು ಈಗೀಗ ಬೆಳಿಬೇಕಂತ ಅನ್ಕೊಳಕತ್ತವ್ರೆ. ಆದ್ರೆ ಮೊದಲಿಗೆ ಇಲ್ಲಿ ಲಡ್ಡು ಮುತ್ಯ ಅನ್ನೊಂದು ಕತೆ ಮಾಡ್ಯಾರ. ನಾವು ಹೇಳಿದ ಕತೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಇಲ್ಲಿ ನೀವು ಕೇಳ್ಬೋದು. ಇಲ್ಲಿ ನೋಡ್ಬೋದು ನೀವು HN ಸೇವನವ್ರ ಕವಿಗಳು ಅಂತ ಯೂಟ್ಯೂಬ್ ಚಾನಲ್ ಐತಿ, HN ಸೇವನವ್ರ ಕವಿಗಳು ಅಂತ. ಅಲ್ಲಿ ಹೋಗಿ ನೀವು ಲಡ್ಡು ಮುತ್ಯನ ಕಥೆನ ಪೂರ್ಣವಾಗಿ ನೋಡ್ಬೋದು. ಪವಾಡ ಪುರುಷರ ಕಥೆನ ಕೇಳ್ಕೊತಾ ಇರ್ರಿ. ಯಾವಾಗಲಾದರೂ ಸ್ವಲ್ಪ ಮನಸ್ಥಿತಿ ಎಲ್ಲ ಚೇಂಜ್ ಆಗ್ತಿರ್ತೈತಿ. ಥ್ಯಾಂಕ್ ಯು. ಇಷ್ಟೊತ್ತನ ಯಾರೆಲ್ಲ ನಮ್ಮ ವಿಡಿಯೋ ನೋಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋಗಳಿಗೆಲ್ಲಕ್ಕೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ.